ಸ್ಟ್ರೆಸ್ ಅನ್ನೋ ಕಾಯಿಲೆ ಇಷ್ಟೊಂದು ಕೆಟ್ಟದ್ದು, ಅದರಿಂದ ಯಾವ ದೊಡ್ಡ ಕಾಯಿಲೆ ಬೇಕಾದರೂ ಬರ್ಬೋದು. ನಮ್ಮ ಮನಸ್ಸಿಗೆ ಅಷ್ಟೊಂದು ಪವರ್ ಇರುತ್ತೆ, ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದು ನಮಗೆ ಗೊತ್ತಿರಲ್ಲ. ಬೇರೆ ಎಲ್ಲ ಕಾಯಿಲೆಗಳಿಗಿಂತ ಭಯಾನಕವಾದದ್ದೇ ಈ ಸ್ಟ್ರೆಸ್ ಅನ್ನೋ ಕಾಯಿಲೆ. ಒಂದು 3 ಜನದಲ್ಲಿ ಒಬ್ರಿಗೆ ಕೂಡ ಈ ಕಾಯಿಲೆ ಇದ್ದಿರುತ್ತೆ. ಮೆಡಿಟೇಷನ್ ಅಂತ ಹೇಳ್ತಾರೆ, ಸೈಲೆಂಟ್ ಮೆಡಿಟೇಷನ್. ನೀವು ಮೆಡಿಟೇಷನ್ ಮಾಡುವಾಗ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಏನೂ ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡು ನಿಮ್ಮ ಬ್ರೆತ್ನ ವಾಚ್ ಮಾಡಿದರೂ ಕೂಡ ಸಾಕಾಗುತ್ತೆ. ನೀವು ಬ್ರೆತ್ ವಾಚ್ ಮಾಡಿಕೊಂಡು 5 ನಿಮಿಷ 10 ನಿಮಿಷ ಕೂತ್ಕೋಬೇಕು. ಇವತ್ತು ನಾವು ಇನ್ನೊಂದು ಕಾಯಿಲೆ ಬಗ್ಗೆ ಮಾತಾಡೋಣ. ಅಂದರೆ ಆಂಗ್ಸೈಟಿ ಅಥವಾ ಸ್ಟ್ರೆಸ್ ಅನ್ನೋ ಒಂದು ಕಾಯಿಲೆ. ಬೇರೆ ಎಲ್ಲ ಕಾಯಿಲೆಗಳಿಗಿಂತ ಭಯಾನಕವಾದದ್ದೇ ಈ ಸ್ಟ್ರೆಸ್ ಅನ್ನೋ ಕಾಯಿಲೆ. ಯಾಕೆಂತಂದರೆ ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ಉಂಟಾಗುವಂಥದ್ದು. ಇದು ಕಾಮನ್ ಆಗಿ ಒಂದು 3 ಜನದಲ್ಲಿ ಒಬ್ರಿಗೆ ಕೂಡ ಈ ಕಾಯಿಲೆ ಇದ್ದಿರುತ್ತೆ. ಈ ಸ್ಟ್ರೆಸ್ ಅನ್ನೋ ಕಾಯಿಲೆ ಇಷ್ಟೊಂದು ಕೆಟ್ಟದ್ದು, ಅದರಿಂದ ಯಾವ ದೊಡ್ಡ ಕಾಯಿಲೆ ಬೇಕಾದರೂ ಬರ್ಬೋದು. ನಮ್ಮ ಮನಸ್ಸಿಗೆ ಅಷ್ಟೊಂದು ಪವರ್ ಇರುತ್ತೆ, ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದು ನಮಗೆ ಗೊತ್ತಿರಲ್ಲ. ಸೊ ಅದನ್ನು ಯಾವ ರೀತಿ ಯೂಸ್ ಮಾಡಿಕೊಂಡ್ರೆ ಕಾಯಿಲೆನ ಬರೆದಿದ್ದಾಗ ತಡ್ಕೋಬೋದು, ಅಥವಾ ನಾವು ಯಾವುದೇ ಲೈಫಲ್ಲಿ ಏನೇ ಅಚೀವ್ಮೆಂಟ್ ಬೇಕಾದರೂ ನಾವು ಮಾಡ್ಕೋಬೋದು. ಸೊ ಇದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭವಾದ ಒಂದು ಟೆಕ್ನಿಕ್ಸ್ ಅಂದರೆ ಮುದ್ರಗಳ ಕಾಂಬಿನೇಷನ್ನು, ಜೊತೆಗೆ ಸ್ಲೋ ಬ್ರೀದಿಂಗ್ ಟೆಕ್ನಿಕ್ಕು, ಪ್ರಾಣಾಯಾಮ ಮಾಡಿದ್ರೆ ಈ ತೊಂದರೆಗಳಿಂದ ಹೊರಗಡೆ ಬರ್ಬೋದು. ಸೊ ಅದಕ್ಕೆ ಸಿಂಪಲ್ ಆಗಿರೋ ಇಂಥ ಟೆಕ್ನಿಕ್ಸನ್ನು ಯೂಸ್ ಮಾಡಬೇಕು. ಜೊತೆಗೆ ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಅಂತ ಹೇಳ್ತಾರೆ, ಸೈಲೆಂಟ್ ಮೆಡಿಟೇಷನ್. ನಿಮ್ಮ ಮೆಡಿಟೇಷನ್ ಮಾಡುವಾಗ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಏನೂ ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡು ನಿಮ್ಮ ಬ್ರೆತ್ನ ವಾಚ್ ಮಾಡಿದರೂ ಕೂಡ ಸಾಕಾಗುತ್ತೆ. ನಾವು ಯಾವಾಗಲೂ ಒಂದು 5 ಮಿನಿಟ್ಸ್ ಕೂಡ ಕೂತ್ಕೊಳ್ಳೋದೇ ಇಲ್ಲ, ಇವಾಗಿನ ಲೈಫ್ ಸ್ಟೈಲೇ ಆ ಥರ ಇದೆ. ಸೊ ಅದರಿಂದ ಇಷ್ಟೊಂದು ಕಾಯಿಲೆಗಳು ಬರ್ತಾ ಇರೋದು. ಸೊ ನೀವು ಬ್ರೆತ್ ವಾಚ್ ಮಾಡಿಕೊಂಡು 5 ನಿಮಿಷ 10 ನಿಮಿಷ ಕೂತ್ಕೋಬೇಕು. ಆಗ ಕಂಪ್ಲೀಟ್ ನಮ್ಮ ಬಾಡಿನಲ್ಲಿ ಆಟೋಮೆಟಿಕ್ಕಾಗಿ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗೋದ್ರ ಜೊತೆಗೆ ಕೂಲ್ ಆಗ್ತಾ ಹೋಗುತ್ತೆ, ಮನಸ್ಸು ಪ್ರಶಾಂತ ಆಗೋದ್ರಿಂದ ಈ ಸ್ಟ್ರೆಸ್ ಹಾಗೂ ಆಂಗ್ಸೈಟಿ ಕಡಿಮೆ ಆಗ್ತಾ ಹೋಗುತ್ತೆ. ವೀಕ್ಷಕರೇ, ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಮುದ್ರಗಳ ಕಾಂಬಿನೇಷನ್, ಈ ಸ್ಟ್ರೆಸ್ಸಿಗೆ ಯಾವ್ದು ಮಾಡಬೇಕು, ಪ್ರಾಣಾಯಾಮ ಯಾವ್ದು ಮಾಡಬೇಕು, ಇದೆಲ್ಲದ್ರ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ.